ಯಾವುದೇ ಕ್ಷಣದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗುತ್ತೆ. ಕೊನೆಯ ಹಂತದಲ್ಲಿ ಮತ್ತೊಂದು ಮಹಾ ಸರ್ವೆ ಬಹಿರಂಗ ಆಗಿದೆ. CNN ನ್ಯೂಸ್ 18 ನಡೆಸಿರೋ ಚುನಾವಣಾ ಪೂರ್ವ ಸಮೀಕ್ಷೆ ಬಹಿರಂಗ ಆಗಿದೆ. ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಸಮೀಕ್ಷೆ ಬಹಿರಂಗ ಆಗಿದ್ದು, ಬಿಜೆಪಿ ನೇತೃತ್ವದ ಮೈತ್ರಿಕೂಟ 400 ಸ್ಥಾನ ಮುಟ್ಟುತ್ತಾ ಅನ್ನೋದು ಪ್ರಶ್ನೆ. ಮೋದಿ ಮಣಿಸೋದಕ್ಕೆ INDIA ಕೂಟ ಒಂದಾಗಿದೆ. ಹಾಗಾದ್ರೆ INDIA ಕೂಟ ಎಷ್ಟು ಸ್ಥಾನ ಪಡ್ಕೊಳ್ಳುತ್ತೆ? ಚುನಾವಣೆ ಘೋಷಣೆ ಹೊಸ್ತಿಲಲ್ಲಿ ಮೆಗಾ ಸರ್ವೆ ಹೊರಬಿದ್ದಿದೆ. ಇಂಡಿಯಾ ವರ್ಸಸ್ NDA, INDIA ವರ್ಸಸ್ NDA ಯುದ್ಧದಲ್ಲಿ ಗೆಲ್ಲೋದ್ಯಾರು? CNN ಜನಾಭಿಪ್ರಾಯದಲ್ಲಿ ಯಾರಿಗೆ ಎಷ್ಟು ಸ್ಥಾನ? ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಸಿಗುತ್ತಾ? NDA ಮೈತ್ರಿ 400ರ ಗಡಿ ದಾಟೋದಾಗಿ ಭವಿಷ್ಯ ನುಡಿಯಲಾಗಿದೆ. ಅಬ್ ಕಿ ಬಾರ್ 400 ಪಾರ್ ಅಂತ ಮೋದಿ ಹೇಳಿದ್ರು. ಈ ಸರ್ವೆ ಕೂಡ ಅದನ್ನೇ ಹೇಳ್ತಾ ಇದೆ. CNN ನ್ಯೂಸ್ 18 ಸಮೀಕ್ಷೆಯನ್ನ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. NDA ಮೈತ್ರಿಕೂಟ 411 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಈ ಮೆಗಾ ಸರ್ವೆ ಹೇಳ್ತಾ ಇದೆ. INDIA ಕೂಟ 105 ಸ್ಥಾನಗಳನ್ನ ಪಡೆಯುತ್ತೆ, ಇತರರು 27 ಸ್ಥಾನಗಳನ್ನ ಪಡೀತಾರೆ ಅಂತ CNN ನ್ಯೂಸ್ 18 ಸರ್ವೆ ಹೇಳ್ತಾ ಇದೆ. ಹಾಗಾದ್ರೆ ಬಿಜೆಪಿ ಕಾಂಗ್ರೆಸ್ ಎಷ್ಟು ಪಡ್ಕೊಳ್ಳುತ್ತೆ? ಬಿಜೆಪಿ ಏಕಾಂಗಿಯಾಗಿ 350 ಸ್ಥಾನಗಳನ್ನ ಪಡೆಯುತ್ತೆ, ಕಾಂಗ್ರೆಸ್ 49 ಸ್ಥಾನ ಪಡೆಯುತ್ತೆ, ಇತರರು 117 ಸ್ಥಾನಗಳನ್ನ ಪಡೀತಾರೆ ಅಂತ CNN ನ್ಯೂಸ್ 18 ಸರ್ವೆ ಹೇಳ್ತಾ ಇದೆ. ಅಬ್ ಕಿ ಬಾರ್ 400 ಪಾರ್ ಅಂತ ಮೋದಿ ಹೇಳಿದ್ರು. ಹಾಗೆ 370 ಸ್ಥಾನಗಳನ್ನ ಬಿಜೆಪಿ ಏಕಾಂಗಿಯಾಗಿ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಈ ಸಮೀಕ್ಷೆ ಅದಕ್ಕೆ ಹತ್ರ. ಅದರಲ್ಲೂ NDA 411 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. INDIA 105 ಸ್ಥಾನ, ಇತರರು 27 ಸ್ಥಾನ. ಪ್ರಶಾಂತ್, ಇನ್ನೇನು ಯಾವುದೇ ಕ್ಷಣದಲ್ಲೂ ಎಲೆಕ್ಷನ್ ಘೋಷಣೆ ಆಗಬಹುದು. ಅದರ ಮುಂಚೆ ಅನೌನ್ಸ್ ಆಗಿರುವ ಸರ್ವೆ ಇದು, ಅಂದರೆ ಹೊರಗೆ ಬಂದಿರುವಂತಹ ಸರ್ವೆ ಇದು. ಅಬ್ ಕಿ ಬಾರ್ 400 ಪಾರ್ ಅಂತ ಪ್ರಧಾನಿ ಮೋದಿ ಹೇಳಿದಾಗ ಎಲ್ಲಿಂದ ಸಾಧ್ಯ ಆಗುತ್ತೆ, ಯಾವ್ಯಾವ ಭಾಗದಲ್ಲಿ ಹೆಚ್ಚಿನ ಸ್ಥಾನ ಬರಬೇಕಾಗುತ್ತೆ ಅಂತೆಲ್ಲ ನಾವು ಚರ್ಚೆಗಳನ್ನು ಮಾಡಿದ್ದೀವಿ. ಆದರೆ ಈಗ ಈ ಸರ್ವೆ ಹೇಳ್ತಾ ಇರೋದು ನೋಡಿದ್ರೆ 411 ಸ್ಥಾನಗಳನ್ನು NDA ಪಡ್ಕೊಳ್ಳುತ್ತೆ ಮತ್ತು INDIA ಕೇವಲ 105 ಸ್ಥಾನ ಪಡೆಯುತ್ತೆ ಅಂತಿದೆ. ಭವನ, ಮೊದಲ 2014ರ ನರೇಂದ್ರ ಮೋದಿ ಚುನಾವಣೆಯಲ್ಲಿ ಅಬ್ ಕಿ ಬಾರ್ 270 ಪಾರ್ ಅಂತಕ್ಕಂಥದ್ದನ್ನು ಒಂದು ಘೋಷಣೆ ಕೊಡಲಾಗಿತ್ತು. 19ರ ಚುನಾವಣೆಯಲ್ಲಿ ಅಬ್ ಕಿ ಬಾರ್ 300 ಪಾರ್, ಹೀಗಾಗಿ 303 ಸೀಟ್ಗಳು ಬಿಜೆಪಿಗೆ ಬಂದವು. ಈಗ ಬಿಜೆಪಿ ಹೇಳ್ತಾ ಇದೆ, ಬಿಜೆಪಿ ಏಕಾಂಗಿಯಾಗಿ ಅಬ್ ಕಿ ಬಾರ್ 370 ಪಾರ್, NDA 400 ಪಾರ್ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಬಿಜೆಪಿ ಅನೇಕ ಸಮೀಕರಣಗಳನ್ನು ಹೊಸದಾಗಿ ಕಳೆದ 1 ತಿಂಗಳಲ್ಲಿ ರಚಿಸಿದೆ. ನಿತೀಶ್ ಕುಮಾರ್ ಬಿಜೆಪಿಯಿಂದ ದೂರ ಹೋಗಿದ್ರು. ನಿತೀಶ್ ಕುಮಾರನ್ನ ಬಿಜೆಪಿ ತೆಕ್ಕೆಕ್ಕೆ ತೆಗೆದುಕೊಂಡು ಬರಲಾಯಿತು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಒಡೆದ ನಂತರ ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಜಯ ಸಿಗೋಲ್ಲ ಅಂತ ಗೊತ್ತಾದಾಗ ಶರದ್ ಪವಾರರ ಅಜಿತ್ ದಾದಾ ಪವಾರರನ್ನು ಸರ್ಕಾರದಲ್ಲಿ ತೆಗೆದುಕೊಂಡು ಬರಲಾಯಿತು. ದ್ಯಾಟ್ ಈಸ್ ಟು ಮ್ಯಾಕ್ಸಿಮೈಸ್ ದ ಸೀಟ್ಸ್. ಇನ್ನೊಂದು ಕಡೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ದೂರ ಹೋಗಿದ್ರು. ಮೊದಲ ಅವಧಿಯ ನಂತರ 2019ರಲ್ಲೇ ದೂರ ಹೋಗಿದ್ರು. ಈಗ ಅವರನ್ನು ಮರಳಿ NDA ತೆಕ್ಕೆಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಮಾತ್ರ AIADMK ಜೊತೆ ಮೈತ್ರಿಯನ್ನು ಸ್ನ್ಯಾಪ್ ಮಾಡಿ ಸಣ್ಣ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ಕರ್ನಾಟಕದಲ್ಲೇ ನೀವು ತೆಗೆದುಕೊಂಡ್ರೆ JDS ಜೊತೆ ಮೊದಲ ಬಾರಿ ಬಿಜೆಪಿ ಪ್ರೀಪೋಲ್ ಅಲೈನ್ಸನ್ನು ಮಾಡಿಕೊಂಡಿದೆ. ಒಂದು, ದಟ್ ಈಸ್ ಟು ಬ್ಲಾಕ್ ಕಾಂಗ್ರೆಸ್. ಎರಡನೇದು ಟು ಮ್ಯಾಕ್ಸಿಮೈಸ್ ದ ಸೀಟ್ಸ್ ಆಫ್ ಬಿಜೆಪಿ ಅಂಡ್ NDA. ಒಡಿಸ್ಸಾದಲ್ಲೂ ಕೂಡ ಮೈತ್ರಿಯ ಪ್ರಸ್ತಾವನೆಗಳಿವೆ. ಈಗ ಅಶ್ವಿನಿ ವೈಷ್ಣವ್ ಅವರ ಅಭ್ಯರ್ಥಿತನಕ್ಕೆ ನವೀನ್ ಪಟ್ನಾಯಕ್ ಬೆಂಬಲವನ್ನು ಕೊಟ್ಟರು. ಇವೆಲ್ಲವೂ ನಡೀತಾ ಇರತಕ್ಕಂಥದ್ದು ಮುಖ್ಯವಾಗಿ NDA ಸೀಟ್ಗಳು ಜಾಸ್ತಿ ಆಗಲಿ. ನ್ಯಾಚುರಲಿ ನಿಮಗೆ ಅಲೈನ್ಸ್ ಸಿಕ್ಕಾಗ NDA ಸೀಟ್ಗಳು ಹೇಗೆ ಜಾಸ್ತಿ ಆಗ್ತಾವೋ ಹಾಗೆ ಬಿಜೆಪಿ ಸೀಟ್ಗಳು ಕೂಡ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ. ಹರಿಯಾಣದಲ್ಲಿ ಫಾರ್ ಎಕ್ಸಾಂಪಲ್
2 ದಿನದ ಹಿಂದೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಬದಲಿಸಿ ನಯಾಬ್ ಸೈನಿ ಅವರನ್ನ ಮುಖ್ಯಮಂತ್ರಿ ಮಾಡಲಾಯಿತು. ದ್ಯಾಟ್ ಈಸ್ ಫಾರ್ ಕನ್ಸಾಲ್ಟೇಷನ್ ಆಫ್ OBC ಮೋರ್ ಆ್ಯಂಡ್ ಮೋರ್. ಖಟ್ಟರ್ಗಿಂತ ಜಾಸ್ತಿ ಕನ್ಸಾಲ್ಟೇಷನ್ ಆಗಬೇಕು, ನಾನ್ ಜಾಟ್ ವೋಟ್ಗಳು ಅನ್ನೋ ಕಾರಣಕ್ಕೋಸ್ಕರ ಮೈತ್ರಿ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ನರೇಂದ್ರ ಮೋದಿ ಹೊಸ ಹೊಸ ಮೈತ್ರಿಗಳನ್ನು ಮಾಡಿಕೊಂಡು ಈ ಬಾರಿ ಒಂದು ದೊಡ್ಡ ಟಾರ್ಗೆಟನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅನೇಕ ಬಾರಿ ಹೀಗೂ ಇರುತ್ತೆ, ಟಾರ್ಗೆಟ್ ದೊಡ್ಡದಿದ್ದಾಗ ಕಾರ್ಯಕರ್ತರು ಉತ್ಸಾಹದೊಡನೆ ಕೆಲಸ ಮಾಡ್ತಾರೆ. ಇನ್ನಷ್ಟು ಈ ಹೊಸ ಹೊಸ ಮೈತ್ರಿಗಳು ಬರೋದರಿಂದ ಸೀಟ್ಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ಇದು BJPಯ ಪ್ರಯತ್ನ. ಆದರೆ ನೀವು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ 2014 ಮತ್ತು 19 ನೀವು ಬಹುತೇಕ ಉತ್ತರ ಭಾರತದ ರಾಜ್ಯಗಳಲ್ಲಿ BJP ಹ್ಯಾಸ್ ಟಚ್ಡ್ ಇಟ್ಸ್ ಪೀಕ್. ಹೌದು, ಗುಜರಾತ್ ನಿಮ್ಗೇನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ರಾಜಸ್ಥಾನ ಅವಕಾಶ ಇಲ್ಲ, ಮಧ್ಯಪ್ರದೇಶ 1 ಸೀಟ್ ಬಿಟ್ಟರೆ ಎಲ್ಲವನ್ನ ಗೆದ್ದಿದ್ರು, ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಅವಕಾಶ ಇದೆ, ಬಿಹಾರದಲ್ಲಿ 39 ಸೀಟ್ಗಳನ್ನು BJP ಮತ್ತು ನಿತೀಶ್ ಕುಮಾರ್ ಮೈತ್ರಿಕೂಟ ಗೆದ್ದಿತ್ತು. ಶಿವಸೇನೆ ಜೊತೆ 48ರಲ್ಲಿ 42 NDA ಗೆದ್ದಿತ್ತು. ಹೀಗಾಗಿ ವೆಸ್ಟ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಮಟ್ಟದ ನಿಮ್ಗೆ ಸ್ಕೋಪೇ ಇಲ್ಲ BJP ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಅಷ್ಟು ಪೀಕನ್ನು BJP ತಲುಪಿಬಿಟ್ಟು ಈಗ ಅವಕಾಶ ಇರೋದಂದ್ರೆ ಸೌತ್ ಈಸ್ಟಲ್ಲಿ ದಕ್ಷಿಣ ಭಾರತ ಮತ್ತು ಈಸ್ಟ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ನೋಡಿ BJP 29 ಸೀಟ್ಗಳನ್ನು ಪಡೆದಿತ್ತು, ಕರ್ನಾಟಕದಲ್ಲಿ 25, ತೆಲಂಗಾಣದಲ್ಲಿ 4 ಸೀಟ್ಗಳನ್ನು. ಈ ಸರ್ವೆ ಈಗ ಇದೇ ನಾವು ನೆಟ್ವರ್ಕ್ 18 ಅವರ ಸರ್ವೆಯನ್ನು ತೆಗೆದುಕೊಂಡ್ರೆ ಅವರು ಏನು ಹೇಳ್ತಿದ್ದಾರೆ ಸೌತ್ ಇಂಡಿಯಾ ಬಗ್ಗೆ ಅಂತ ತೆಗೆದು ನೋಡಿದಾಗ ಫ್ರಮ್ ಕೇರಳದಿಂದ ತಗೊಂಡ್ವಾ ಕೇರಳದ ನೀವು ಸೀಟ್ಗಳನ್ನು ತೆಗೆದುಕೊಂಡ್ರೆ ಅವ್ರು ಹೇಳ್ತಾ ಇರತಕ್ಕಂಥದ್ದು ಏನು ಅಂತಂದರೆ UDF 14, LDF 4, ಮೊದಲ ಬಾರಿ NDA ಅಂದರೆ BJP 2 ಸೀಟ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಆ ಸರ್ವೆ ಹೇಳ್ತಾ ಇದೆ. ಒಂದು ವೇಳೆ BJP 350 ತಲುಪಬೇಕು, 360 ತಲುಪಬೇಕು ಅಂತಂದರೆ ಆ ಸೀಟ್ಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗಬೇಕು. ತಮಿಳುನಾಡಿನ ಸೀಟ್ಗಳನ್ನು ಕೂಡ ತೆಗೆದುಕೊಂಡಾಗ ಈ ಸರ್ವೆ ಹೇಳ್ತಾ ಇದೆ ಒಂದು 5 ಸೀಟ್ಗಳನ್ನು ತಮಿಳುನಾಡಿನಲ್ಲಿ BJP ಜಾಸ್ತಿ ಮಾಡಿಕೊಳ್ಳುತ್ತೆ. ಥ್ಯಾಂಕ್ಸ್ ಟು ಅಣ್ಣಾಮಲೈಸ್ ಎಫರ್ಟ್, ಅಣ್ಣಾಮಲೈ ಕಾರಣದಿಂದ 5 ಸೀಟ್ಗಳು ಜಾಸ್ತಿ ಆಗ್ತವೆ ಅಂತಕ್ಕಂಥದ್ದು. ತೆಲಂಗಾಣದಲ್ಲಿ 8 ಸೀಟ್ಗಳು ಬರ್ತವೆ ಅಂತಕ್ಕಂಥದ್ದನ್ನು ಸರ್ವೆ ಹೇಳ್ತದೆ. ಅಂದರೆ ಸರ್ವೇಯರ್ ಕೆಲವೊಂದು ಸಲ ಹೀಗೂ ಮಾಡ್ತಾರೆ, ದೇ ಗಿವ್ ಮ್ಯಾಕ್ಸಿಮಮ್, ಅವ್ರು ಮೀನ್ ತೆಗೆದೇ ಮ್ಯಾಕ್ಸಿಮಮ್ಮಲ್ಲಿ ಕೆಲ ಸರ್ವೆಗಳನ್ನು ನಡೆಸ್ತಾರೆ. ಬಿಕಾಸ್ ಆ ರೀತಿಯ ಒಂದು ವಾತಾವರಣ ಏನಿರುತ್ತೆ ಅದಕ್ಕೆ ಪೂರಕವಾಗಿ ಮ್ಯಾಕ್ಸಿಮಮ್ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ 18 ಸೀಟ್ಗಳು ಚಂದ್ರಬಾಬು ನಾಯ್ಡು ಮತ್ತು BJPಗೆ ಸೇರಿ ಬರ್ತವೆ ಅಂತಕ್ಕಂಥದ್ದನ್ನು ಸರ್ವೆ ಹೇಳ್ತಾ ಇದೆ. ಅದರ ಅರ್ಥ BJP ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಡಿಮೆ ಒಂದು 40 ಸೀಟ್ಗಳನ್ನು ತೆಗೆದುಕೊಂಡ್ರೆ ಮಾತ್ರ, 40 ಸೀಟು ಅಂದರೆ ಹೆಚ್ಚು ಕಡಿಮೆ +11 +12 ಎಲ್ಲಿ ದಕ್ಷಿಣ ಭಾರತದಲ್ಲಿ. ಹೀಗೆ ಬೇರೆ ಬೇರೆ ರೀಜನ್ಸ್ನಲ್ಲಿ ಸಣ್ಣ ಸೀಟ್ಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ. ಈಗ 303 ಇದ್ದಾರೆ, ಉತ್ತರ ಭಾರತದಲ್ಲಿ ಮ್ಯಾಕ್ಸಿಮೈಸ್ ಇದೆ. ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ ಸೀಟ್ಗಳನ್ನು ಪಡಿಬೇಕು, ಒಡಿಸ್ಸಾದಲ್ಲಿ ಜಾಸ್ತಿ ಸೀಟ್. ಪಶ್ಚಿಮ ಬಂಗಾಳದಲ್ಲಿ ಈ ಸಲ 25 ಅಂತಿದೆ, ಕಳೆದ ಬಾರಿ 18 ಇತ್ತು. ಸೊ +7 ಹಾಗೆ BJPಯ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತವೆ ಅಂತಕ್ಕಂಥದ್ದನ್ನು ಸರ್ವೆ ಹೇಳ್ತಾ ಇದೆ. ದಟ್ ಈಸ್ ದೇರ್ ಪ್ರೆಡಿಕ್ಷನ್. ಅವರು ಆ ರೀತಿಯ ಪ್ರೆಡಿಕ್ಷನನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ನೋಡಿದಾಗ ದ ಸಿಂಗಲ್ ಬಿಗ್ಗೆಸ್ಟ್ ಫ್ಯಾಕ್ಟರ್ ಇಸ್ ಮೋದಿ. ನರೇಂದ್ರ ಮೋದಿಯವರ ಚರಿಷ್ಮಾ ಇದೆ ಮತ್ತು ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಯವರ ಹೆಸರಿನ ಮೇಲೆ BJPಗೆ ವೋಟ್ ತರುತ್ತೆ ಅಂತಕ್ಕಂಥ ಒಂದು ವಾತಾವರಣ ಕಾಣ್ತಾ ಇದೆ ಅನ್ನೋದನ್ನು ಈ ಸರ್ವೆಗಳು ಹೇಳ್ತಾ ಇವೆ. ಅವರ ಅನೇಕ ಬಾರಿ ನಾನು ಅಂದರೆ ಎಲ್ಲ ಸರ್ವೆಗಳನ್ನು ನೋಡಿದಾಗ ಟ್ರೆಂಡನ್ನು ತೆಗೆದುಕೊಳ್ಬೇಕು ಅಂತ ನನಗೆ ಅನಿಸುತ್ತೆ. ನಂಬರ್ಸ್ ಮೇ ನಾಟ್ ಬಿ ಆಲ್ವೇಸ್ ಆ್ಯಕ್ಚುಯಲ್. ಎಲ್ಲ ಸರ್ವೆಗಳು ನಂಬರ್ಸ್ ನೀವು +or-10 +or- ಇಂಥ ದೊಡ್ಡ 350 ಸೀಟ್ ಕೊಟ್ಟಾಗ ಅದು ಯು ಟೇಕ್ ಇಟ್ ಆಸ್ ಎ +or-20 ಆಲ್ಸೋ. ಆದರೆ BJP ಏನು ಪ್ರಯತ್ನ ಮಾಡ್ತಾ ಇದೆ, ಟಾರ್ಗೆಟನ್ನು ಸೆಟ್ ಮಾಡ್ತಾ ಇದೆ, ಅದಕ್ಕೆ ಪೂರಕವಾಗಿ ವಾತಾವರಣವನ್ನು ಸೆಟ್ ಮಾಡ್ತಾ ಇದೆ. ಮತ್ತು ಒಂದು ನೋಡಿ BJPಗೆ ಇರ್ತಕ್ಕಂಥ ಸ್ಟ್ರೆಂತ್ ಏನು ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ 3 ಸ್ಟ್ರೆಂತ್ಗಳು. ಒಂದು ನರೇಂದ್ರ ಮೋದಿಯವರ ವ್ಯಕ್ತಿತ್ವ, ಚರಿಷ್ಮಾ, ಪರ್ಸೋನಾ ನಂಬರ್ 1. ನಂಬರ್ 2 BJPಗೆ ಇರ್ತಕ್ಕಂಥ ಆರ್ಗನೈಸೇಷನಲ್ ಮೈಟ್. RSS ಕಾರಣದಿಂದ BJPಗೆ ಒಂದು ಕೆಳಗಡೆ ಗಟ್ಟಿ ಸಂಘಟನೆ ಇದೆ, ಕೇಡರ್ ಇದೆ. 3ನೇದು BJP ಒಂದು ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ
ತೀನಾ ಫ್ಯಾಕ್ಟರ್ ಮೇಲೆ ಬಿ ಜೆ ಪಿ ಜಾಸ್ತಿ ಬಲಶಾಲಿ ಆಗ್ತಾ ಇದೆ. ದೆರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ನರೇಂದ್ರ ಮೋದಿ ಆ್ಯಂಡ್ ಬಿ ಜೆ ಪಿ. ಅದು ಪ್ರಾಯಶಃ ದ್ವಂದ್ವದಲ್ಲಿರ್ತಕ್ಕಂಥ ಮತದಾರರನ್ನು ಇನ್ನಷ್ಟು ಹೆಚ್ಚು ಬಿ ಜೆ ಪಿಗೆ ಸೆಳೀತಾ ಇದೆ. ನೀವು ಒಂದು ವೇಳೆ ಒಬ್ಬ ಪರ್ಯಾಯ ನಾಯಕ ಅಲ್ಲಿ ಕಾಣ್ತಾ ಇದ್ದಿದ್ರೆ ಈ ರಾಜ್ಯಗಳಲ್ಲಿ ಪರ್ಯಾಯ ನಾಯಕ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಪರ್ಯಾಯ ನಾಯಕತ್ವ ಇದೆ, ಬಟ್ ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪರ್ಯಾಯ ನಾಯಕತ್ವ ಕಾಣ್ತಾ ಇದೆ. ಅದು ಕೂಡ ಬಿ ಜೆ ಪಿಗೆ ಸಹಾಯ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.